ತಗೊಂಡು ಬಣ್ಮೆ ಹಾಕೊಂಡ್ರೆ ನುಣ್ಣಿಗೆ ಕಿಡಿಸಿ ಯಾವನ ಬೆಂಕಿ ಕದೆ ಹೋಗಿದ್ದಾನೆ. ಪಾವಗಡ ತಾಲೂಕಿನ ನಲಿಗಾನಹಳ್ಳಿ ಗ್ರಾಮದಲ್ಲಿ ಮನಸ್ಸು ಕಲಕುವಂತಹ ಘಟನೆ ನಡೆದಿದೆ. ಯಾರೋ ಕಿಡಿಗೇಡಿಗಳು ದ್ವೇಷದ ಹೊಗೆಯಲ್ಲಿ ಮಾನವೀಯತೆಯನ್ನ ಮರೆತು ರೈತನ ಬದುಕಿನ ಆಧಾರವಾದ ಹುಲ್ಲಿನ ಬಣವೆಗೆ ಶುಕ್ರವಾರ ರಾತ್ರಿ 8 ಗಂಟೆ ಸುಮಾರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಬೆಂಕಿ ಕಾಣುತ್ತಿದ್ದಂತೆ ಗ್ರಾಮಸ್ಥರು ಓಡಿ ಬಂದು ನಂದಿಸಲು ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದಾರೆ. ಆದರೆ ಬೆಂಕಿಯ ರೌದ್ರಾವತಾರಕ್ಕೆ ಅವರ ಪ್ರಯತ್ನಗಳು ಫಲಕಾರಿಯಾಗಲಿಲ್ಲ. ಕಣ್ಣೆದುರೇ ಹೊತ್ತಿ ಹುರಿದ ಬಣವೆಗಳು ಕೆಲವೇ ಕ್ಷಣಗಳಲ್ಲಿ ಬೂದಿ ಹಾಕಿಬಿಟ್ವು. ಈ ದುರ್ಘಟನೆಯಲ್ಲಿ ಚಿತ್ತಯ್ಯ ಹಾಗೆ ಈರಣ್ಣ ಅವರ ತಂದೆ ನಿಂಗಪ್ಪ ಅವರಿಗೆ ಸೇರಿದ ಹುಲ್ಲಿನ ಬಣವೆಗಳು ಸಂಪೂರ್ಣ ನಾಶವಾಗಿವೆ. ವಾರದ ಹಿಂದೆ ಮಾತ್ರ ಸಂಗ್ರಹಿಸಿದ್ದ ಈ ಹುಲ್ಲು ಬೇಸಿಗೆಯಲ್ಲಿ ಅವರ ಜೀವನಾಧಾರವಾಗಿತ್ತು. ಸುಮಾರು 100ಕ್ಕೂ ಹೆಚ್ಚು ಕುರಿಗಳು, ಹಸು, ಎಮ್ಮೆಗಳಿಗೆ ಇದೇ ಆಹಾರವಾಗಬೇಕಾಗಿತ್ತು. ಈಗ ಈ ಬಡ ಪ್ರಾಣಿಗಳ ಬಾಯಿಗೆ ಆಹಾರವೇ ಇಲ್ಲ. ಇನ್ನು ರೈತರ ಕಣ್ಣಲ್ಲಿ ಕಣ್ಣೀರು ಮಾತ್ರ ಉಳಿದಿದೆ. ನೊಂದ ರೈತ ಈರಣ್ಣ ತನ್ನ ನೋವನ್ನ ಹೀಗೆ ಹೊರಹಾಕಿದ್ದಾರೆ. ದುಡ್ಡಿಗೆ ತಗೊಬಂದು ದನಗಳು ಕಟ್ಕೊಂಡು ಬಡವರು ಅಂತಂದು ದನ ದುಡ್ಡು ತಗೊಬಂದು ಬಣ್ಮೆ ಹಾಕೊಂಡ್ರೆ ನುಣ್ಣಿಗೆ ಕಿಡಿಸಿ ಯಾವನ ಬೆಂಕಿ ಕದೆ ಹೋಗಿದ್ದಾನೆ ಸರ್. ಈಗ ನಮ್ಗೆ ಏನಾದರೂ ಪರಿಹಾರ ಮಾಡಿಕೊಡಿ ಸರ್, ನಾವಿನ್ನೇನು ಮಾಡೋಕ್ಕೂ ಆಗೋದಿಲ್ಲ ಅದರಲ್ಲಿ. ಈ ಒಂದು ಘಟನೆ ಗ್ರಾಮದಲ್ಲಿ ಮಾತ್ರವಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶ ಮೂಡಿಸಿದೆ. ದ್ವೇಷ, ಅಸೂಯೆ ಇಷ್ಟು ಮಟ್ಟಿಗೆ ಹೋಗಬಾರದು ಎನ್ನುವ ಮಾತುಗಳು ಕೇಳಿ ಬರ್ತಾ ಇವೆ. ಯಾರಾದರೂ ಆಗಿರಲಿ, ಯಾರ ಮೇಲಾದರೂ ಹಾಗೆ ದ್ವೇಷ ಇದ್ದರೆ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳಿ. ಮಾನವೀಯತೆಯನ್ನ ಮರೆತು ಇಂತಹ ಕ್ರೂರ ಕೃತ್ಯಗಳಿಗೆ ಕೈ ಹಾಕಬೇಡಿ ಅನ್ನೋದು ನಮ್ಮ ವಾಹಿನಿಯ ಉದ್ದೇಶ. ಏನಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಇತ್ತ ಗಮನಹರಿಸಿ ನಷ್ಟಕ್ಕೆ ಒಳಗಾದಂಥ ರೈತನಿಗೆ ಪರಿಹಾರ ಒದಗಿಸಬೇಕು. ಇದು ಕೇವಲ ಒಂದು ಕುಟುಂಬದ ನೋವಲ್ಲ, ಒಂದು ಗ್ರಾಮೀಣ ಬದುಕಿನ ಹೋರಾಟ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಹೇಳಿದೆ